ಹಾಯ್ ಎಲ್ರಿಗೂ ವೆಲ್ಕಮ್ ಟು ಡಿ12. ಇವತ್ತಿನ ಕಾನ್ಸೆಪ್ಟ್ ಏನಂದರೆ ಮೋನಿಶಾ ಎನ್ ಕಿಚನ್. ಸೊ ಮೋನಿಶಾ ಏನು ಮಾಡ್ತಿದ್ದಾಳೆ ಅಂತಂದರೆ ಕ್ರಿಸ್ಪಿಯಾಗಿರೋ ಹನಿ ಚಿಲ್ಲಿ ಪೊಟ್ಯಾಟೊ ಮಾಡ್ತಿದ್ದಾಳೆ. ಹೇಗೆ ಮಾಡೋದು ಅಂತ ಅಂದರೆ ಒಂದು ಆಲೂಗೆಡ್ಡೆನ ಫ್ರೆಂಚ್ ಫ್ರೈ ಶೇಪಲ್ಲಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಉದ್ದುದ್ದಕ್ಕೆ. ಅದನ್ನು ಎಣ್ಣೆಯಲ್ಲಿ ಕರ್ಕೊತಾ ಇದ್ದೀನಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಫುಲ್ ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಕರೆದಿಟ್ಕೋಬೇಕು. ಆಮೇಲೆ 4 ಬೆಳ್ಳುಳ್ಳಿ ಎಸಳು ತೊಗೊಂಡು ಅದನ್ನು ನಾನು ಚಾಪರಲ್ಲೇ ಹಾಕ್ಬಿಟ್ಟು ಮೆತ್ತಗೆ ಸಣ್ಣಗೆ ಚಾಪ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಈ ಚಾಪರಲ್ಲಿ ತುಂಬ ಫೈನಾಗಿ ಚಾಪ್ ಆಗುತ್ತೆ ಅಂತ ಚಾಪರ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಟೈಮ್ ಸೇವಿಂಗ್ ಕೂಡ ಅಂತ. ಸೊ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಮಾಡ್ತಿರೋದು ಸ್ವಲ್ಪನೇ ಕ್ವಾಂಟಿಟಿ ಆಗಿರೋದ್ರಿಂದ ಬರೀ ಒಂದೇ ಒಂದು ಈರುಳ್ಳಿ ತೊಗೊಂಡು ಅದನ್ನು ಒಂದು 4 ಭಾಗ ಕಟ್ ಮಾಡಿಕೊಂಡು ಅದನ್ನು ಕೂಡ ಚಾಪರಲ್ಲೇ ಹಾಕಿಬಿಟ್ಟು ಸಣ್ಣಕ್ಕೆ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ಈರುಳ್ಳಿ ಹೆಚ್ಚುವಾಗ ನೋ ಕಣ್ಣೀರು ನೋ ಡ್ರಾಮಾ. ಸೊ ಟಿಯರ್ಲೆಸ್ ಅಡುಗೆ ಮಾಡ್ತಾಯಿದ್ದೀನಿ ಇವತ್ತು. ಸೊ ಈರುಳ್ಳಿನೂ ಚಾಪರಲ್ಲೇ ಗಿರಂತ ಅನಿಸ್ಬಿಟ್ಟು ಅದನ್ನು ಫೈನಾಗಿ ಚಾಪ್ ಮಾಡ್ಕೊಂಡಾದಮೇಲೆ ನಾನೇನು ಮಾಡ್ತೀನಿ, ಅದನ್ನು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊತೀನಿ. ನೀವು ನೋಡ್ಬೋದು ಈ ಚಾಪರಲ್ಲಿ ಎಷ್ಟು ಫೈನಾಗಿ ಕಟ್ಟಾಗುತ್ತೆ ಅಂತ ಅಂದರೆ ಸಣ್ಣಕ್ಕೆ ಆಗುತ್ತೆ. ಸೊ ನನಗಂತೂ ಈ ಚಾಪರ್ ತೊಗೊಂಡ್ಮೇಲೆ ವೆರಿ ಹೆಲ್ಪ್ಫುಲ್. ನಮ್ಮಮ್ಮ ಯಾವಾಗ ಅಂತಾರೆ ನಂಗೆ ಇದು ಚಾಪರ್ ಇಷ್ಟ ಆಯಿತು ಕಣೆ ಅಂತ. ಸೊ ಅವ್ರು ಕೇಳಿದ್ರಂತಲೇ ತೊಗೊಂಡಿದ್ದು. ಸೊ ಇದು ಸಣ್ಣಕ್ಕೆ ಚಾಪ್ ಆಗುತ್ತೆ. ಸೊ ಇದರಲ್ಲೂ ಬೇರೆ ಬೇರೆ ಸೈಜ್ ಬರುತ್ತೆ. ನಾವು ಚಿಕ್ಕದು ತೊಗೊಂಡಿದ್ದೀವಿ. ಸೊ ಅದಾದಮೇಲೆ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋದು. ಎಣ್ಣೆ ಹಾಕ್ಕೊಂಡ್ಮೇಲೆ ಎಣ್ಣೆಯನ್ನು ಸಾಸಿವೆ ಹಾಕ್ಕೊಳ್ಳೋದು. ಸಾಸಿವೆ ಹಾಕಿದ ತಕ್ಷಣ ಚಟಪಟ ಅಂತ ಇರಬೇಕು. ಹಾಗೆ ಅದು ಚಟಪಟ ಅಂತ ಆದಮೇಲೆ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಬೆಳ್ಳುಳ್ಳಿ ಹಾಕಬೇಕು. ಸೊ ಬೆಳ್ಳುಳ್ಳಿ ತುಂಬ ಸೀಸಬಾರ್ದು, ತುಂಬ ಹಾಗೇನೂ ಬಿಡಬಾರ್ದು. ಹೇಗಂತ ಅಂದರೆ ಬೆಳ್ಳುಳ್ಳಿ ಕ್ರಿಸ್ಪಿ ಆಗಬೇಕು. ಆಮೇಲೆ ನಾವು ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು. ಪಿಂಕ್ ಕಲರ್ ಆಗುತ್ತೆ ಈರುಳ್ಳಿ. ಸೊ ಅದೆಲ್ಲ ಸಾಫ್ಟ್ ಆದಮೇಲೆ ಇದಕ್ಕೆ ಬೇಕಾಗಿರೋ ಮೇನ್ ಸಾಸಸ್ಸು. ಯಾಕಂತ ಅಂದರೆ ಈ ಹೆಸರಲ್ಲೇ ಇದೆ ಅಲ್ವಾ ಏನೇನು ಬೇಕು ಅಂತ. ಸೊ ಅದಾದಮೇಲೆ ನಾನು ಸ್ವಲ್ಪ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ಸೊ ಹೆಸರಲ್ಲೇ ಇದೆಯಲ್ವಾ ಹನಿ ಚಿಲ್ಲಿ ಪೊಟ್ಯಾಟೋಸು ಮೇನ್ ಇಂಗ್ರೀಡಿಯೆಂಟ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 2 ಡ್ರಾಪ್ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಬರೀ 1 ಟೇಬಲ್ ಸ್ಪೂನು ಅಲ್ಲ, ಅದಕ್ಕಿಂತ ಕಮ್ಮಿನೇ ಅಂದ್ಕೊಳ್ಳಿ. ಒಂದೇ 1 ಟೇಬಲ್ ಸ್ಪೂನಷ್ಟು ವಿನಿಗರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಸಾರ್ಟ್ ಔಟ್ ಮಾಡಿ ಇಟ್ಕೊಂಡ್ಮೇಲೆ ಲಾಸ್ಟಲ್ಲಿ ನನ್ನ ಫೇವ್ರೆಟ್ ಟೊಮ್ಯಾಟೊ ಸಾಸ್ ಒಂದಿದ್ದರೆ ನೋಡಪ್ಪ ಯಾವ ಡಿಶ್ ಬೇಕಾದರೂ ಹೋಗುತ್ತೆ. ಸೊ ಆಮೇಲೆ ಕೆಚಪ್ ಹಾಕ್ಕೊತಾ ಇದ್ದೀನಿ. ಸೊ ಅದನ್ನು ಹಾಕಿ ಟೊಮೆಟೊ ಸಾಸ್ ಎಲ್ಲ ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಕಂದರೆ ಮೇಲೆ ರುಚಿಗೆ ಬೇಕಂದರೆ ಎಕ್ಸ್ಟ್ರಾ ಬೇಕಂದರೆ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ನಾನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಆಗಬಾರ್ದು, ತೆಳ್ಳಗಿರಲಿ, ತುಂಬ ತೆಳ್ಳಗೂ ಇರಬಾರ್ದು. ಸೊ ಈ ಥರ ಕನ್ಸಿಸ್ಟೆನ್ಸಿಲಿದ್ದರೆ ನಡೆಯುತ್ತೆ. ಸೊ ಇದನ್ನೆಲ್ಲ ಮಾಡಿಟ್ಕೊಂಡು ಆಮೇಲೆ ಇದಕ್ಕೆ ಕರೆದಿಟ್ಕೊಂಡಿರೋ ಫ್ರೈಸ್ ಇದೆಯಲ್ವಾ, ಒಂದು ಸ್ಟೆಪ್ಪೇ ಮಿಸ್ ಮಾಡಿಬಿಟ್ಟೆ. ಫ್ರೈಸ್ಗೂ ಮುಂಚೆ ಇದರಲ್ಲಿರೋ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಇಸ್ ಹನಿ. ಯಾಕಂದರೆ ನಾವು ಮಾಡ್ತಾ ಇರೋದು ಹನಿ ಚಿಲ್ಲಿ ಪೊಟ್ಯಾಟೊ ಆಗಿರೋದನ್ನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹನಿ. ಬಿಕಾಸ್ ತಿನ್ಬೇಕಾದ್ರೆ ಅನಿಸ್ಬೇಕಲ್ವಾ ಸಿಹಿ ಖಾರ ಅಂತ. ಸೊ ಅದಕ್ಕೆ ಒಂದು ಸ್ವಲ್ಪ ಹನಿ ಹಾಕಿದ್ದೀನಿ. ಆಮೇಲೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಮಾಡಿಟ್ಟಿರೋ ಫ್ರೈಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಫುಲ್ ಮೆತ್ತಗೆ ಮಾಡಬಾರ್ದು ಫ್ರೈಸ್ನ. ಸ್ವಲ್ಪ ಫ್ಲೇಮ್ ಹೈಯಲ್ಲಿ ಇಟ್ಕೊಂಡೆ ಮಾಡಿದ್ರೆ, ಸೊ ಮೀಡಿಯಮ್ ಫ್ಲೇಮಲ್ಲೇ ಮಾಡಿದ್ರೆ ಅದೆಲ್ಲ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಫ್ರೈಸ್ಗೆ. ಸೊ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿ ಚೆನ್ನಾಗಿ ಕಳಿಸಿ ಇಟ್ಕೊಳ್ಳಿ ಅಷ್ಟೇ. ಒಂದು ಸ್ಟವ್ ಮೇಲೆ ಒಂದು ಸ್ವಲ್ಪ ಹೊತ್ಬಿಟ್ಟು ಅದು ಸ್ವಲ್ಪ ಎಲ್ಲ ನೀಟಾಗಿ ಅಂಟ್ಕೊಳ್ಳುತ್ತೆ ಖಾರ ಎಲ್ಲ ಫ್ರೈಸ್ಗೆ. ಅದಾದಮೇಲೆ ಇನ್ನೇನು ತಟ್ಟೆಗೆ ಹಾಕ್ಕೊಳ್ಳೋದು, ಬ್ಯಾಟಿಂಗ್ ಮಾಡೋದು. ಸೊ ಹಾಗೆ ನೀಟಾಗಿ ತಟ್ಟೆಗೆ ಸರ್ವ್ ಮಾಡಿ ಸ್ವಲ್ಪ ತಟ್ಟೆ ಮೇಲೆಲ್ಲ ನೀಟಾಗಿ ಹಾಕಿ. ನಮ್ಮ ಮನೇಲಿ ಒಬ್ಬರು ಜಡ್ಜ್ ಇದ್ದಾರೆ ಇವತ್ತು. ಸೊ ಅವ್ರಿಗೆ ಪ್ರೆಸೆಂಟ್ ಮಾಡಬೇಕಿತ್ತು. ಸೊ ಅದನ್ನೆಲ್ಲ ಮಾಡಿಟ್ಕೊಂಡು ಆಮೇಲೆ ಹಾಗೆ ಒಂದು ಸ್ವಲ್ಪ ನೀಟಾಗಿ ಒಂದು ವೀಡಿಯೋ ಎಲ್ಲ ಮಾಡಿಕೊಂಡು ಪ್ರೆಸೆಂಟಬಲ್ ಆಗಿರಲಿ ಅಂತ ಆಮೇಲೆ ಮಾಡಿ ವೀಡಿಯೋ ಎಲ್ಲ ಮಾಡೋ ನಂತರ ನಮ್ಮ ಮನೆ ಜಡ್ಜಿಗೆ ಹೋಗಿ ಪ್ರೆಸೆಂಟ್ ಮಾಡ್ತಿದ್ದೀನಿ. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ. ಜಡ್ಜ್ ಬೇರೆ ಯಾರೂ ಅಲ್ಲ, ನಮ್ಮಮ್ಮ. ಯಾಕಂದರೆ ನಾನು ಏನೇ ಮಾಡಿದ್ರು ಅವರೇ ಫಸ್ಟ್ ನನ್ನ ಎಕ್ಸ್ಪೆರಿಮೆಂಟು. ಸೊ ಅವ್ರು ಟ್ರೈ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಅವ್ರು ಫುಲ್ ಹ್ಯಾಪಿ ಆಗಿಬಿಟ್ರು. ಥ್ಯಾಂಕ್ ಯು.